ಯಾವುದು ಕೂಡ ಚರ್ಚೆನೂ ಇಲ್ಲ, ಅಜೆಂಡಾನೂ ಇಲ್ಲ ಅನ್ನುವಂಥ ಮಾತನ್ನು ಇದೀಗ ತಾನೇ ಮಹದೇವಪ್ಪನವರು ಹೇಳ್ತಾ ಇದ್ರು. ಇನ್ನು ಸತೀಶ್ ಜಾರಕಿಹೊಳಿ ಮಾತಾಡಿದ್ದಾರೆ. ಇದೆಲ್ಲವೂ ಕೂಡ ಅರ್ಜೆಂಟಾಗಿ ನಾವು ಅಂದರೆ ಸಡನ್ನಾಗಿ ನಾವು ನಿರ್ಧಾರಕ್ಕೆ ಬಂದ್ವಿ ಸೇರಬೇಕು ಅಂತ. ಹೊಸ ವರ್ಷದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಜೊತೆಗೆ ಊಟ ಮಾಡಬೇಕು ಅಂತ ಅನ್ನಿಸ್ತು. ನಿನ್ನೆ ಕ್ಯಾಬಿನೆಟ್ ಬಳಿಕ ಸಡನ್ನಾಗಿ ಮೀಟಿಂಗ್ ಫಿಕ್ಸ್ ಆಯಿತು. ಹೊಸ ವರ್ಷಕ್ಕೋಸ್ಕರ ಬಹಳ ಜನ ಸೇರಬೇಕು ಅಂತ ಕೂಡ ಅಂದ್ಕೊಂಡಿದ್ವಿ. ರಾಜಕೀಯ ಸಂಘಟನೆ ಬಗ್ಗೆ ಸ್ವಾಭಾವಿಕವಾಗಿ ಚರ್ಚೆ ಆಗುತ್ತೆ, ಅದನ್ನು ಮಾಡಿದ್ದೀವಿ. ಅಧ್ಯಕ್ಷರನ್ನ CM ಯಾರು ಚೇಂಜ್ ಮಾಡ್ತಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಈಗ ಒಬ್ಬರಿಗೆ ಒಂದೇ ಹುದ್ದೆ ಅಂತ ಮಾಡಿದ್ದಾರೆ ನೋಡಿ. ಇಲ್ಲೂ ಕೂಡ ಅದನ್ನೇ ಹೇಳಿದ್ದಾರೆ ಅವರು. ಒಂದೇ ಹುದ್ದೆ ಅಂತೇನಿಲ್ಲ, ಸಾಮರ್ಥ್ಯ ಇದ್ದರೆ ಕೊಡಬೇಕು. ಈಗ ಸದ್ಯಕ್ಕೆ DK ಶಿವಕುಮಾರ್ ಅಧ್ಯಕ್ಷ ಇದ್ದಾರೆ. ಈ ನೂಳು ಸಂಗತಿಗಳು ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಪುನರ್ರಚನೆ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾರು ಕೆಲಸ ಮಾಡಿಲ್ಲ ಅಂತವ್ರಿಗೆ ಕೈ ಬಿಡ್ತಾರೆ ಅನ್ನೋದು. ಸೊ ಆ ನಿಟ್ಟಿನಲ್ಲಿ ಚರ್ಚೆ ಆಯ್ತು. ಯಾವುದು ಚರ್ಚೆ ಆಗಿಲ್ಲ, ನಡೀತಾ ಇದೆ ಸರ್ ಸರ್ಕಾರದ ಬದಲಾವಣೆ. ಬೇರೆ ಬೇರೆಯವ್ರದ್ದು ಭಿನ್ನ ಅಭಿಪ್ರಾಯ ಇದೆ. ಒಬ್ರು ಈಗಿನ ಅವಶ್ಯಕತೆ ಎಲ್ಲ ಮುಂದೆ ಹೋಗ್ಲಿ ಅಂತಾರೆ, ಕೆಲವರು ಮಾಡಬೇಕಂತಾರ. ಎಲ್ಲ ನಮ್ಗೆ ಅದು ಅವ್ರವ್ರ ವ್ಯೂ. ಕೆಲವ್ರನ್ನೇ ನಾವು ಆಗಬೇಕು, ಹೊಸವಾಗಿ ನಮಗೂ ಅವಕಾಶ ಕೊಡೋರು ಅವ್ರು ಹೇಳ್ತಾರೆ. ಕೆಲವ್ರನ್ನ ಕೈ ಬಿಡ್ರಿ, ನಾವು ಸೀನಿಯರ್ದಿ ನಮ್ಮನ್ನು ತೊಗೊಳಂತ ಹೇಳ್ತಾರೆ. ಇನ್ನು ಕೆಲವರೇ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ಲಿ ಆಮಾಗ ಮಾಡ್ತಾರೆ. ಅವ್ರವ್ರ ಅಭಿಪ್ರಾಯ ವಿಚಾರ ಇದೆ. ಅಂತಿಮವಾಗಿ ಅಧ್ಯಕ್ಷರು CM ಹೈಕಮಾಂಡ್ ಡಿಸಿಷನ್ ತಗೋಬೇಕು, ನಾವು ತೊಗೊಳಕ್ಕಾಗಲ್ಲ.